ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾವು ಇವತ್ತು ಬಿಗ್ ಡೇಟಾ ಅನಾಲಿಟಿಕ್ಸ್ ಮತ್ತು ಏನೇನು ಟೈಪ್ಸ್ ಇದೆ ಅನಾಲಿಟಿಕ್ಸ್ದು ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲು ನಾವು ಬಿಗ್ ಡೇಟಾ ಅನಾಲಿಟಿಕ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಅನಾಲಿಸಿಸ್ ಅಂದರೆ ಏನು, ಲೈಕ್ ಡೇಟಾ ಅನಾಲಿಸಿಸ್ ಅಂದರೆ ಏನು, ನಮಗೆ ಡೇಟಾ ಅನಾಲಿಟಿಕ್ಸ್ ಅನ್ನೋದು ಏನಕ್ಕೆ ಬೇಕು ಅನ್ನೋದು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮದೇ ಆದಂಥ ಒಂದು ಚಿಕ್ಕ ಶಾಪ್ ಇದೆ, ಓಕೆನಾ. ಅಲ್ಲಿ ನೀವು ಯಾವಾಗಲೂ ಆ ಒಂದು ಶಾಪಲ್ಲಿ ಡೈಲಿ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತಿರ್ತೀರ. ಯಾವ್ದ್ಯಾವ್ದಪ್ಪ ಡೈಲಿ ಪ್ರಾಡಕ್ಟ್ಸು ಅಂತ ನೋಡೋದಾದ್ರೆ ಮಿಲ್ಕ್, ಬ್ರೆಡ್, ಚಿಪ್ಸ್ ಇದನ್ನೆಲ್ಲ ನೀವು ಸೆಲ್ ಮಾಡ್ತಿರ್ತೀರ ನಿಮ್ಮ ಶಾಪಲ್ಲಿ. ನಿಮಗೆ ತುಂಬ ಕ್ವೆಶನ್ಸ್ ಬರುತ್ತೆ, ಓಕೆನಾ. ಏನಂತ? ಈ ಒಂದು ಮಂತಲ್ಲಿ ಯಾವ ಪ್ರಾಡಕ್ಟು ಜಾಸ್ತಿ ಸೆಲ್ ಆಯಿತು, ಯಾಕೆ ಈ ಪ್ರಾಡಕ್ಟು ಕಡಿಮೆ ಸೆಲ್ ಆಗಿದೆ, ಅಥವಾ ಕಸ್ಟಮರ್ಸು ನೆಕ್ಸ್ಟ್ ಮಂತು ಏನನ್ನ ಪ್ರಿಫರ್ ಮಾಡ್ಬೋದು, ಅಥವಾ ಏನು ಬೈ ಮಾಡ್ಬೋದು ನೆಕ್ಸ್ಟ್ ಮಂತು. ಏನು ಇನ್ಕ್ರೀಸ್ ಮಾಡುತ್ತೆ ನನ್ನ ಒಂದು ಪ್ರಾಫಿಟ್, ಯಾವ ಒಂದು ಪ್ರಾಡಕ್ಟಿಂದ ಇನ್ಕ್ರೀಸ್ ಆಗ್ತಾ ಇದೆ. ಈ ಎಲ್ಲ ಒಂದು ಕ್ವೆಶನ್ಸ್ ನಿಮಗೆ ತಲೆಯಲ್ಲಿ ಬರ್ತಿರುತ್ತೆ. ಈ ಎಲ್ಲ ಒಂದು ಕ್ವೆಶನ್ನಿಗೆ ನಿಮ್ಗೆ ಆನ್ಸರ್ ಮಾಡಬೇಕು ಅಂತ ಅಂದರೆ ನೀವು ಡೇಟಾನ ಅನಲೈಸ್ ಮಾಡಬೇಕು. ಸೊ ಅದನ್ನು ನಾವು ಡೇಟಾ ಅನಾಲಿಟಿಕ್ಸ್ ಅಂತ ಕರಿತೀವಿ, ಓಕೆನಾ. ಡೇಟಾ ಅನಾಲಿಸಿಸ್ ಮತ್ತು ಡೇಟಾ ಅನಾಲಿಟಿಕ್ಸ್ಗೂ ಇರುವಂಥ ಡಿಫ್ರೆನ್ಸ್ ಏನು ಅಂತ ಅಂದರೆ, ಡೇಟಾ ಅನಾಲಿಸಿಸ್ ಅಂದರೆ ನೀವು ಒಂದು ಇನ್ಫಾರ್ಮೇಷನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಅನಲೈಸ್ ಮಾಡ್ತಿರಲ್ಲ ಆ ಡೇಟಾನ, ಅದನ್ನು ಡೇಟಾ ಅನಾಲಿಸಿಸ್ ಅಂತ ಅಂತೀವಿ. ಅಂದರೆ ನಾವು ಯಾವ ಒಂದು ಪ್ರಾಡಕ್ಟು ಜಾಸ್ತಿ ಸೆಲ್ ಆಗಿದೆ ಅಂತ ನಾವು ನೋಡ್ತೀವಲ್ವಾ, ಅದನ್ನು ಡೇಟಾ ಅನಾಲಿಸಿಸ್ ಅಂತ ಅಂತೀವಿ. ಡೇಟಾ ಅನಾಲಿಟಿಕ್ಸ್ ಅಂದರೆ ಅದೊಂದು ಕಂಪ್ಲೀಟ್ ಪ್ರೋಸೆಸ್ ಅಂತ. ಅಂದರೆ ಇವಾಗ ಡೇಟಾನ ಕಲೆಕ್ಟ್ ಮಾಡೋದಾಗಿರ್ಬೋದು, ಕ್ಲೀನ್ ಮಾಡೋದಾಗಿರ್ಬೋದು, ಪ್ರೋಸೆಸ್ ಮಾಡೋದಾಗಿರ್ಬೋದು, ಡೇಟಾನ ಅನಲೈಸ್ ಮಾಡೋದಾಗಿರ್ಬೋದು, ಆಮೇಲೆ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡೋದಾಗಿರ್ಬೋದು. ಇದನ್ನೆಲ್ಲ ನಾವು ಡೇಟಾ ಅನಾಲಿಟಿಕ್ಸ್ ಅಂತ ಕರಿತೀವಿ. ಡೇಟಾ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಡೇಟಾ ಅನಾಲಿಸಿಸ್ ಇಸ್ ಅ ಪಾರ್ಟ್ ಆಫ್ ಡೇಟಾ ಅನಾಲಿಟಿಕ್ಸ್. ಡೇಟಾ ಅನಾಲಿಟಿಕ್ಸ್ ಅನ್ನೋದು ಒಂದು ಕಂಪ್ಲೀಟ್ ಒಂದು ದೊಡ್ಡ ಮಾಡ್ಯೂಲ್ ಅಂತಲೇ ಹೇಳ್ಬೋದು. ಡೇಟಾ ಅನಾಲಿಸಿಸ್ ಅನ್ನೋದು ಆ ಮಾಡ್ಯೂಲಲ್ಲಿರುವಂಥ ಒಂದು ಪ್ಯಾಕೇಜ್ ಅಂತಲೇ ನಾವು ಹೇಳ್ಬೋದು, ಓಕೆನಾ. ಸೊ ನೆಕ್ಸ್ಟ್ ಇವಾಗ ನಮ್ಮ ಒಂದು ಡೇಟಾ ಅನಾಲಿಟಿಕ್ಸ್ ಮೇನ್ ಗೋಲ್ ಏನು ಅಂತ ಅಂದರೆ, ಆರ್ಗನೈಸೇಷನ್ಸಿಗೆ ಒಳ್ಳೆ ಡಿಸಿಷನ್ಸ್ನ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಈ ಒಂದು ಡೇಟಾ ಅನಾಲಿಟಿಕ್ಸ್ನ, ಓಕೆನಾ. ಅಂದರೆ ಯಾವ ಒಂದು ಪ್ರಾಡಕ್ಟ್ನ ನಾವು ಜಾಸ್ತಿ ಪ್ರಮೋಟ್ ಮಾಡಬೇಕು, ಯಾವ ಸಿಟಿಯಲ್ಲಿ ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ, ಸೊ ನಾವು ಯಾವ ಒಂದು ಪ್ರಾಡಕ್ಟ್ನ ಸೆಲ್ ಮಾಡೋದನ್ನ ನಿಲ್ಲಿಸಬೇಕು. ಇದನ್ನೆಲ್ಲ ನಾವು ಡೇಟಾ ಅನಾಲಿಟಿಕ್ಸ್ ಮುಖಾಂತರ ನಾವು ಆನ್ಸರ್ಸ್ನ ಮಾಡ್ಬೋದು, ಓಕೆ. ಇವಾಗ ನಮಗೆ 4 ಟೈಪ್ಸ್ ಆಫ್ ಡೇಟಾ ಅನಾಲಿಟಿಕ್ಸ್ ಇದೆ. ಡಿಸ್ಕ್ರಿಪ್ಟಿವ್ ಡೇಟಾ ಅನಾಲಿಟಿಕ್ಸ್, ಮತ್ತು ಡಯಾಗ್ನೋಸ್ಟಿಕ್ ಡೇಟಾ ಅನಾಲಿಟಿಕ್ಸ್, ಪ್ರಿಡಿಕ್ಟಿವ್ ಡೇಟಾ ಅನಾಲಿಟಿಕ್ಸ್, ಪ್ರಿಸ್ಕ್ರಿಪ್ಟಿವ್ ಡೇಟಾ ಅನಾಲಿಟಿಕ್ಸ್ ಅಂತ 4 ಟೈಪ್ಸ್ ಆಫ್ ಡೇಟಾ ಅನಾಲಿಟಿಕ್ಸ್ ಇದೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಡಿಸ್ಕ್ರಿಪ್ಟಿವ್ ಅನಾಲಿಟಿಕ್ಸ್ ಬಂದು ಏನಾಗಿದೆ ಅನ್ನೋದನ್ನ ಡಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಹೇಳುತ್ತೆ. ಮತ್ತು ಡಯಾಗ್ನೋಸ್ಟಿಕ್ ಅನಾಲಿಸಿಸ್ ಏನು ಹೇಳುತ್ತೆ ಅಂದರೆ, ಯಾಕದಾಗಿದೆ, ಯಾಕೆ ಅದಕ್ಕೆ ಕಾರಣ ಏನು ಅನ್ನೋದು ಡಯಾಗ್ನೋಸ್ಟಿಕ್ ಅನಾಲಿಸಿಸ್ ಹೇಳುತ್ತೆ. ಪ್ರಿಡಿಕ್ಟಿವ್ ಅನಾಲಿಸಿಸ್ ಅಂದರೆ ಏನಾಗತ್ತೆ ಮುಂದೆ ಅನ್ನೋದನ್ನ ಪ್ರಿಡಿಕ್ಟಿವ್ ಅನಾಲಿಸಿಸ್ ಹೇಳುತ್ತೆ. ಪ್ರಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಏನು ಹೇಳುತ್ತೆ ಅಂದರೆ, ಇವಾಗ ಆ ಗೋಲ್ನ ರೀಚ್ ಆಗಬೇಕು ಅಂದರೆ ನಾವೇನು ಆ್ಯಕ್ಷನ್ಸ್ ತೊಗೊಳ್ಬೇಕು, ನಾವೇನು ಮಾಡಬೇಕು ಅನ್ನೋದನ್ನ ಯಾವ್ದು ಹೇಳುತ್ತೆ, ಪ್ರಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಹೇಳುತ್ತೆ. ಫಸ್ಟಿಗೆ ಡಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಅಂದರೆ ವಾಟ್ ಹ್ಯಾಪೆಂಡ್, ಏನಾಗಿದೆ ಅಂದರೆ, ಇವಾಗ ಶಾಪ್ ಏನು ಮಾಡುತ್ತೆ, ಪ್ರೀವಿಯಸ್ ಡೇಟಾ ಅಂದರೆ ಲಾಸ್ಟ್ ಮಂತ್ ಡೇಟಾ ಸೇಲ್ಸ್ನ ನೋಡುತ್ತೆ. ಚಿಪ್ಸ್ 500 ಸೇಲ್ ಆಗಿದೆ, ಆಮೇಲೆ ಮಿಲ್ಕ್ ಬಂದ್ಬಿಟ್ಟು 300 ಸೇಲ್ ಆಗಿದೆ ಅಂತ ಇದೆ ಲಾಸ್ಟ್ ಮಂತ್ದು. ಇವಾಗ ನಮಗೆ ಕನ್ಕ್ಲೂಷನ್ ಏನು ಸಿಕ್ತು, ಈ ಒಂದು ಇದರಲ್ಲಿ ಚಿಪ್ಸ್ ಜಾಸ್ತಿ ಸೇಲ್ ಆಗಿದೆ, ಮಿಲ್ಕ್ಗಿಂತ ಚಿಪ್ಸ್ ಜಾಸ್ತಿ ಸೇಲ್ ಆಗಿದೆ. ಈ ಡಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಸಿಂಪಲ್ ಆಗಿ ಏನು ಮಾಡುತ್ತೆ ಅಂದರೆ, ಪಾಸ್ಟ್ ಡೇಟಾ ಅಂದರೆ ಮುಂಚೆ ಇರುವಂಥ ಡೇಟಾನ ಸಮ್ಮರೈಸ್ ಮಾಡುತ್ತೆ, ಅಥವಾ ಅದರಿಂದ ಕನ್ಕ್ಲೂಷನ್ ಏನು ಅನ್ನೋದು ಕೊಡೋದು ಯಾವ್ದು ಮಾಡುತ್ತೆ, ಡಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಮಾಡುತ್ತೆ. ನೆಕ್ಸ್ಟ್ ಡಯಾಗ್ನೋಸ್ಟಿಕ್ ಅನಾಲಿಸಿಸ್. ಡಯಾಗ್ನೋಸ್ಟಿಕ್ ಅನಾಲಿಟಿಕ್ಸ್ ಅಂತ ಅಂದರೆ, ಯಾಕದಾಗಿದೆ, ಯಾಕೆ ಚಿಪ್ಸ್ ಜಾಸ್ತಿ ಸೆಲ್ ಆಗಿದೆ ಅನ್ನೋದು ಡಯಾಗ್ನೋಸ್ಟಿಕ್ ಅನಾಲಿಸಿಸಲ್ಲಿ ನಮ್ಗೆ ಆನ್ಸರ್ ಸಿಗುತ್ತೆ. ಇವಾಗ ಡಯಾಗ್ನೋಸ್ಟಿಕ್ ಅನಾಲಿಸಿಸಲ್ಲಿ ಇವಾಗ ಯಾಕೆ ಚಿಪ್ಸ್ ಜಾಸ್ತಿ ಸೇಲ್ ಆಗಿದೆ ಅಂತ ಅಂದರೆ, ಪಾಸಿಬಲ್ ರೀಸನ್ಸ್ ಏನೇನಿರ್ಬೋದು. ಡಿಸ್ಕೌಂಟ್ ಕೊಟ್ಟಿರೋದಾಗಿರ್ಬೋದು, ಫೆಸ್ಟಿವಲ್ ಸೀಸನ್ ಆಗಿರ್ಬೋದು, ಅದರಿಂದ ಏನಾಗಿದೆ ಜಾಸ್ತಿ ಸೆಲ್ ಆಗಿರ್ಬೋದು, ಅಥವಾ ಅಡ್ವರ್ಟೈಸ್ಮೆಂಟ್ ನಾವು ಜಾಸ್ತಿ ಶೋ ಅಪ್ ಮಾಡೋದಕ್ಕೆ
ಮಾಡೋದಕ್ಕೆ, ಆಡ್ಸ್‌ನ ರನ್ ಮಾಡೋದಕ್ಕೆ ಜಾಸ್ತಿ ಚಿಪ್ಸ್ ಸೇಲ್ ಆಯ್ತು. ಸೊ ಈ ಒಂದು ಅನಾಲಿಸಿಸ್‌ನ ನಾವು ಕಾಸ್ ಅನಾಲಿಸಿಸ್ ಅಂತಾನು ನಾವು ಕರಿತೀವಿ. ಸೊ ಏನಕ್ಕೆ ಆ ಒಂದು ಪ್ರಾಡಕ್ಟ್ ಜಾಸ್ತಿ ಸೆಲ್ ಆಯ್ತು ಅನ್ನೋದು, ಏನಕ್ಕೆ ಅದಾಯ್ತು ಅನ್ನೋದು ನಮಗೆ ಆನ್ಸರು ಡಯಾಗ್ನೋಸ್ಟಿಕ್ ಅನಾಲಿಸಿಸ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಪ್ರಿಡಿಕ್ಟಿವ್ ಅನಾಲಿಸಿಸ್. ಸೊ ಪ್ರಿಡಿಕ್ಟಿವ್ ಅನಾಲಿಸಿಸ್ ಅಲ್ಲಿ ವಾಟ್ ವಿಲ್ ಹ್ಯಾಪನ್ ಅಂದ್ರೆ ಮುಂದೆ ಏನಾಗುತ್ತೆ. ಓಕೆ, ಇವಾಗ ನನಗೆ ಪಾಸ್ಟ್ ಡೇಟಾಯಿಂದ ಅನಲೈಸ್ ಮಾಡಿದೆ, ಏನಕ್ಕೆ ಅನ್ನೋದು ರೀಸನ್ ನನಗೆ ಗೊತ್ತಾಯ್ತು. ಸೊ ಇವಾಗ ನಾವು ಮುಂದೆ ಏನಾಗುತ್ತೆ ಅನ್ನೋದು ಪ್ರಿಡಿಕ್ಟ್ ಮಾಡೋದು. ಸೊ ಪಾಸ್ಟ್ ಡೇಟಾ ಬೇಸ್ಡ್ ಆನ್ ದ ಪಾಸ್ಟ್ ಡೇಟಾ. ಸೊ ಇವಾಗ ಚಿಪ್ಸ್ ಏನಾಗುತ್ತೆ, ನೆಕ್ಸ್ಟ್ ಮಂತಲ್ಲಿ 600 ಜಾಸ್ತಿ ಸೆಲ್ ಆಗುತ್ತೆ. ಇದು ಪ್ರಿಡಿಕ್ಷನ್. ಸೊ ಈ ಪ್ರಿಡಿಕ್ಷನ್ ನಾವು ಹೆಂಗ್ ಮಾಡ್ಬೋದು, ಮಷಿನ್ ಲರ್ನಿಂಗು, ಅಲ್ಗಾರಿದಮ್ಸು, ಸ್ಟಾಟಿಸ್ಟಿಕಲ್ ಮಾಡೆಲ್ಸ್ ಮುಖಾಂತರ ನಾವೇನ್ ಮಾಡ್ಬೋದು, ಪ್ರಿಡಿಕ್ಟ್ ಮಾಡ್ಬೋದು. ದಟ್ ಇಸ್ ವಾಟ್ ಪ್ರಿಡಿಕ್ಟಿವ್ ಅನಾಲಿಸಿಸ್. ಪಾಸ್ಟ್ ಡೇಟಾನ ಇಟ್ಕೊಂಡು ನಾವು ಯಾವ ರೀತಿ ಮುಂದೆ ಏನಾಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದನ್ನ ನಾವು ಪ್ರಿಡಿಕ್ಟಿವ್ ಅನಾಲಿಸಿಸ್ ಅಂತಾನೆ ಹೇಳ್ತೀವಿ. ಸೊ ನೆಕ್ಸ್ಟ್ ಪ್ರಿಸ್ಕ್ರಿಪ್ಟಿವ್ ಅನಾಲಿಸಿಸ್. ಸೊ ಇವಾಗ ನಾವು ಚಿಪ್ಸ್ 600ಗೆ ಇನ್ಕ್ರೀಸ್ ಆಗಬೇಕು ಸೇಲ್ ಅಂತ ಅಂದ್ರೆ ನಾವೇನೇನು ಆಕ್ಷನ್ಸ್ನ ತಗೊಳ್ಬೇಕು ಅನ್ನೋದು ಪ್ರಿಸ್ಕ್ರಿಪ್ಟಿವ್ ಅನಾಲಿಟಿಕ್ಸ್. ಸೊ ಇವಾಗ ಚಿಪ್ಸ್ ಇವಾಗ ಜಾಸ್ತಿ ಸೇಲ್ ಆಗಬೇಕು ಅಂತ ಅಂದ್ರೆ ಸಜೆಸ್ಟೆಡ್ ಆಕ್ಷನ್ಸ್, ನಾವೇನೇನು ಆಕ್ಷನ್ಸ್ನ ಪರ್ಫಾರ್ಮ್ ಮಾಡ್ಬೋದು ಅಂದ್ರೆ, ಸೊ ಸ್ಟಾಕ್‌ನ ಜಾಸ್ತಿ ತರ್ಸೋದಾಗಿರ್ಬೋದು, ಅಥವಾ ಅದೇ ಆಡ್ಸ್‌ನ ಮತ್ತೆ ಅಡ್ವರ್ಟೈಸ್‌ಮೆಂಟ್‌ನ ತುಂಬಾ ರನ್ ಮಾಡೋದಾಗಿರ್ಬೋದು. ಆಮೇಲೆ ಅದ್ರ ಜೊತೆಗೆ ಇನ್ನೂ ಒಂದು ಚಿಪ್ಸ್ ಜೊತೆ ಜ್ಯೂಸ್ ಕೊಡೋದು, ಕಾಂಬಿನೇಷನ್ಸ್‌ನ ಆಡ್ ಮಾಡೋದು. ಸೊ ಈ ಥರ ನಾವು ಕಾಂಬೋನ ಕೊಟ್ಟಾಗ ಅವ್ರಿಗೇನಾಗುತ್ತೆ, ಇಂಟ್ರೆಸ್ಟ್ ಬರುತ್ತೆ. ಲೈಕ್ ನಾನು ಈ ಚಿಪ್ಸ್‌ನ ತಗೊಳ್ಬೇಕು ಅಂತ. ಸೊ ಇದೇನಿಲ್ಲ ಅಂದ್ರೆ ಡಿಸಿಷನ್ಸ್ ಮೇಕಿಂಗಲ್ಲಿ ಹೆಲ್ಪ್ ಮಾಡುತ್ತೆ ಅಷ್ಟೇ. ಸೊ ಅರ್ಥ ಆಯ್ತಲ್ವಾ? ಡೇಟಾ ಅನಲಿಟಿಕ್ಸ್ ಅಂದ್ರೆ ಏನು? ಎಷ್ಟೆಷ್ಟು ಟೈಪ್ಸ್ ಆಫ್ ಡೇಟಾ ಅನಲಿಟಿಕ್ಸ್ ಇದೆ? ಆಮೇಲೆ ಡೇಟಾ ಅನಲಿಟಿಕ್ಸ್ ಮತ್ತು ಅನಾಲಿಸಿಸ್‌ಗೆ ಡಿಫ್ರೆನ್ಸ್ ಏನು? ಸೊ ಇಷ್ಟೆಲ್ಲ ಅರ್ಥ ಆಯ್ತಲ್ವಾ? ಸೊ ಇಫ್ ಯು ಆರ್ ಪರ್ಫೆಕ್ಟ್ ವಿತ್ ದಿಸ್, ಸೊ ನಿಮ್ಗೆ ಇಷ್ಟ ಅರ್ಥ ಆದರೆ ಏನಂತೀರ, ಮುಂದೆ ಹೋಗ್ತಾ ಹೋಗ್ತಾ ಕಾನ್ಸೆಪ್ಟ್ ಎಲ್ಲ ನೀಟಾಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.